ನಾನಾರು? ಈ ನಾಡಿನ ಕೋಟ್ಯಾಧೀಶ್ವರ ಗೌಡರ ಏಕೈಕ ಮಗ. ಹಳ್ಳಿ, ಶಹರ, ಪಟ್ಟಣ, ಸಿಟಿಗಳ ದೊಡ್ಡ ದೊಡ್ಡ ರೌಡಿಗಳನ್ನು ಎತ್ತಿ ನಿಂತ ಆಕ್ರಮಶಾಲಿ ನಾನೊಂದು ಸಾರಿ ನನ್ನನ್ನು ಕಂಡರೆ ಗೃಹ ಮಂತ್ರಿ ಬೆದರುವ, ನನ್ನನ್ನು ಕಂಡರೆ ಮುಖ್ಯಮಂತ್ರಿ ಹೆದರುವ, ನಾನೊಂದು ಬಾರಿ ಅಡಿಯಿಟ್ಟು ಈ ಬೀದಿಯಲ್ಲಿ ನಡೆದರೆ ಪ್ರತಿಯೊಬ್ಬರು ಕೈ ಎತ್ತಿ ಮುಗಿದು ಗಡಗಡನೆ ನಡುಗುತ್ತಿರುವಾಗ ಯಕಶ್ಚಿತ ತಿರುಕ ಬೀರ ಭೂ ಸ್ವಾಧೀನಕ್ಕೆ ಎದುರಾಗಿರುವನೆಂದರೆ ಸಮಾಧಿ ಕಟ್ಟದೆ ಬಿಡಲಾರೆ. ಅದೇ ಎಂದು ಹೇಳಿಕೊಂಡ್ರೆ ಶಶಿಯನ್ನು ಕರೀಲಿಕ್ಕೆ ಹೋದ ನಿನ್ನ ಕಾರ್ಯ ಏನಾಯ್ತು? ಈಗಲೇ ಬರುತ್ತೆ ಎಂದು ಹೇಳಿದ್ದಾನೆ. ಹಿರಿಯಣ್ಣ ಬರ್ತಾ ಇದ್ದಾನೆ. ನಮಸ್ಕಾರ ಗೌಡ್ರಿಗೆ. ರೈತ ನಾಯಕ ಧರ್ಮರಾಜ್, ಬನ್ನಿ ಕುಳಿತುಕೊಳ್ಳಿ. ಆಮೇಲೆ ಈ ವರ್ಷ ನಾನು ಬೆಳೆದ ಮಾಲಿಗೆ ಚೆನ್ನಾಗಿ ರೇಟ್ ಹತ್ತಿತು, ಕೈ ತುಂಬಾ ಹಣನೂ ಬಂತು. ಹಾಗಾಗಿ ಈ ನನ್ನ ತಮ್ಮನ ಓದಿನ ಸಲುವಾಗಿ ನಿಮ್ಮಿಂದ ಪಡ್ಕೊಂಡ ಹಣವನ್ನ ತಗೋಣ ಅಂತ ಬಂದೆ. ಅಂತೂ ಈ ವರ್ಷದ ಕೃಷಿ ನಿನಗೆ ಖುಷಿಯಾಗಿದೆ ಅಂದ್ರೆ ಅದೆಂಥ ಖುಷಿ ಗೌಡ್ರೆ. ಚಳಿ ಮಳೆ ಬಿಸಿಲಿಲ್ಲದೆ ದುಡಿದು ಈ ಜೀವನ ಬಹಳ ಚೆನ್ನಾಗೈತಿ ಗೌಡ್ರೆ. ಆಳಿನ ಪಗಾರು ಬಹಳ ಜಾಸ್ತಿ ಆಗೈತಿ. ಅದರಲ್ಲೇ ಸ್ವಲ್ಪ ಕೂಡಿಟ್ಟು ನಿಮ್ಮ ಸಾಲವನ್ನ ತೀರಿಸೋಣ ಅಂತ. ಶೇಖಾವತಿ, ಅವನ ಲೆಕ್ಕಾಚಾರ ಎಷ್ಟಾಗಿದೆ ಅಂತ ಆಯ್ತು, ತೆಗೆದುಕೊಳ್ಳಿ. ಎಲ್ಲ ಲೆಕ್ಕ ತೆಗೆದು ಸುತ್ತ ಮಾಡ್ತೀನಿ ನೋಡಪ್ಪ. ನೋಡ್ರೆ, ನಾನಿನ್ನು ಬರ್ತೀನಿ. ಕಳಿಸಿದಾರ ಬಾ ಹೋಗೋಣ. ಇಲ್ಲ ಅಣ್ಣ, ನೀವು ನಡೀರಿ, ನಾನು ಆಮೇಲೆ ಬರ್ತೇನೆ. ನೋಡಪ್ಪ, ದೊಡ್ಡವ್ರ ಮನೆಯಲ್ಲಿ ಬಾಳೋತ್ ನಿಲ್ಬಾರ್ದು. ಬಾ ಹೋಗೋಣ. ನಾಳೆ ನಾನು ಇನ್ಸ್ಪೆಕ್ಟರ್ ಆಗಿ ಅಧಿಕಾರ ಪಡೆದಿದ್ದಲ್ಲ ಅಣ್ಣ, ಅದ್ರ ಬಗ್ಗೆ ಮಾತಾಡಬೇಕಾಗಿದೆ. ಇವರು ಈ ಭಾಗದ MLA ಅಲ್ವಾ, ಅದಕ್ಕೆ ನೀವು ನಡೀರಿ. ಸರಿ ಸರಿ, ಹಾಗೆ ಮಾಡು. ಏನ್ ಮಾಡಿದ್ರೆ ನನ್ನ ಮುಖ್ಯವಾದ ಕೆಲಸಕ್ಕೆ ಕರೆದುಕೊಂಡು ಬಂದು ಅಂತ ಹೇಳಿದ್ರೆ ಹಾಗೆ ಕಳಿಸಿಬಿಟ್ರಲ್ಲ ಅವನನ್ನ. ಬರೋದು ಬಂದಾನ, ಈ ಭೂಮಿ ವಿಷಯ ಹೇಳ್ತಾನ, ನಿಮ್ಮ ರಕ್ತದ ಸಮಾಚಾರ ಕೇಳ್ತಾನ ಅಂದ್ರೆ ಏನಾಯ್ತು? ಆಚಾರ ವಿಚಾರ ಮಧ್ಯದಾಗ ನೀ ಸದಾಚಾರ ಮಾಡ್ಕೊಂಡ್ರ ಆಯ್ತಿತ್ತಾನ. ಅದೇನ ಪಟ್ 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 ಬಿಡಿಸಿ ಹೇಳತ್ತು. ಆ ಬೀರನನ್ನು ಕರೆಸಿ ಕೆಳದಲ್ಲಿ ಹೊಡೆದು ಬಿಡಿ. ಆ ನನ್ನ ತಂಗಿ ಲಕ್ಷ್ಮಿಯನ್ನೇ ಮದುವೆ ಆಗ್ಬಿಡಿ. ಆವಾಗ ಎಲ್ಲ ಓಕೆ ಆಗುತ್ತೆ. ಅದ್ರ ಬಗ್ಗೆ ನಾವು ಇಬ್ರು ಸೇರಿ ಹೇಳ್ತಾಗಿದೆ.
ಇವತ್ತೇ ಸ್ಟ್ರೈಕು ಕೊನೆಯಾಗುತ್ತದೆ. ಕೊನೆ ಆಗದಿದ್ರೆ ನಾವೇ ಫಿಕ್ಸ್ ಮಾಡ್ತೀವಿ. ಸುಮ್ಮನೆ ತಮ್ಮ ಮಧ್ಯದಾಗ ಬಾಳಾಕ ಬರ್ತಾನ. ನಮಗೆ ಶಶಿ ಮ್ಯಾಲ ನಂಬಿಕೆ ಐತಿ. ಶಶಿಯಪ್ಪ, ನಮ್ಮ ಲಕ್ಷ್ಮವ್ವನು ಮಾಡ್ಕೊಳಕ್ ನೀನು ತಯಾರಿದ್ದೀನಪ್ಪ. ಒಪ್ಪಿಗೆ ತಕೊಂಡೆ ಇಲ್ಲಿಗೆ ಬಂದೇನ್ರಿ. ನೀವು ಕೇಳ್ರಿ ಆ ಲಕ್ಷ್ಮಿನ. ವೆರಿ ಗುಡ್. ಶಶಿಧರ, ನಾನು ಒಂದು ನನ್ನ ತಂಗಿಯನ್ನು ಕರೆದೊಡ್ತೇನೆ. ಲಕ್ಷ್ಮಿ, ಲಕ್ಷ್ಮಿ, ನಿನ್ನನ್ನು ಮದುವೆ ಆಗೋಕೊಂಡು ಬಂದಿದ್ದಾನೆ. ಯಾರು? ಅವನನ್ನು ನೋಡಿ ನಾನೇನ್ ಮಾಡ್ಲಿ? ಮದುವೆ ಆಗ್ಬೇಕಮ್ಮ. ಇವನು IPS ಪಾಸ್ ಮಾಡಿ ಇನ್ಸ್ಪೆಕ್ಟರ್ ಆಗಿದ್ದಾನಮ್ಮ. ಇನ್ಸ್ಪೆಕ್ಟರ್ ಆಗಿದ್ದಾನೆ. ಅವನು IAS ಮಾಡಿ ಪಾಸ್ ಆಗ್ಲಿ ಇಲ್ಲ ಕಲೆಕ್ಟರ್ ಆಗ್ಲಿ, ನನಗೇನಾಗಬೇಕು? ನಾನು ಮದ್ವೆ ಆಗೋದಿಲ್ಲ ಅವನ್ನ. ನೀ ನನ್ನ ತಂಗಿ ಅಲ್ವೇನಮ್ಮ? ನೋಡಿ, ನಾನ್ ಮದ್ವೆ ಆಗೋ ಗಂಡು ಬೇರೆ ಇದ್ದಾನೆ. ಎಷ್ಟೇ ಆಗ್ಲಿ ನಾನು ಮಲತಾಯಿ ಮಗಳು, ಅದು ಇಡೀ ಊರಿಗೆ ಗೊತ್ತಿದೆ. ನನಗೆ ತಿಳಿಯದೆ ನನ್ನ ತಂಗಿಯ ಕೈ ಹಿಡಿದವನ ಕುನ್ನೆ. ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ಲಾರೆ. ಈ ನನ್ನ ಮದುವೆ ಆಗಲೇಬೇಕು. ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ನೀವೇನೇ ಹೇಳಿ. ಅಯ್ಯೋ ದೇವ, ನಿಮ್ಮ ಹಣ್ಣ ಹೇಳು ಮಾತು ಕೇಳು. ನನ್ನ ತಂಗಿಯ ತಲೆ ಕೆಡಿಸಿದ ತಿರುಕನ ಮಾಂತ್ರಿಕ